ಶಲೋಮ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈನ್. ನಾವು ಪ್ರತಿ ತಿಂಗಳು ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ಬಾಡಿ ಆಫ್ ಕ್ರೈಸ್ಟ್ ಪಾಸ್ಟರ್ಸ್ ಫೆಲೋಶಿಪ್ ಅನ್ನು ಆರಂಭಿಸಿದ್ದೇವೆ. ಅನೇಕ ತಿಂಗಳುಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಯಾವುದೇ ಪ್ರಾಂತ್ಯದ ಮಿತಿ ಇಲ್ಲ, ಎಲ್ಲರೂ ಭಾಗವಹಿಸಬಹುದು. ಏನಿದು ಬಾಡಿ ಆಫ್ ಕ್ರೈಸ್ಟ್ ಪಾಸ್ಟರ್ ಫೆಲೋಶಿಪ್? ಪ್ರತಿ ತಿಂಗಳ ಮೊದಲನೇ ಮಂಗಳವಾರ ನಡೀತಾ ಇದೆ. ಏನಿದು? ನಾನು ನಿಮ್ಮನ್ನು ಅನೇಕ ಕಾರ್ಯಗಳ ಕುರಿತಾಗಲಿ ಈ ಪಾಸ್ಟರ್ ಫೆಲೋಶಿಪ್ನಲ್ಲಿ ಹೇಳುವುದಕ್ಕಿಂತ ಹೆಚ್ಚಾಗಿ ಈ ದೇಶದ ಕಾನೂನಿನ ಬಗ್ಗೆ, ಈ ದೇಶದ ಸಂವಿಧಾನದ ಬಗ್ಗೆ, ಮತ್ತು ಸಭೆಗಳು ಸೇವೆಗಳು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಕಾನೂನಾತ್ಮಕವಾಗಿ, ಬೇರೆಯವರು ಹೇಳಿದ ಹಾಗೆ ಅಲ್ಲ, ಮತ್ತೊಬ್ಬರು ಹೇಳಿಕೊಟ್ಟ ಹಾಗೆ ಅಲ್ಲ, ಇನ್ನೊಬ್ಬರು ಮಾಡುವಂಥ ರೀತಿಯಲ್ಲಿ ಅಲ್ಲ. ಇದನ್ನು ಪೂರ್ಣ ಸತ್ಯವಾಗಿ, ಪಾರದರ್ಶಕವಾಗಿ ನಿಮಗೆ ಸತ್ಯವನ್ನು ತಿಳಿಸ್ತೇವೆ. ಎಲ್ಲದರ ವಿಚಾರವಾಗಿ ಸತ್ಯವನ್ನು ತಿಳಿಸ್ತೇವೆ. ಯಾಕೆಂದರೆ ಬೈಬಲ್ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ನಾನು ಹೆಚ್ಚು ಹೇಳುವುದಕ್ಕೆ ಬಯಸೋದಿಲ್ಲ. ಯಾಕೆಂದರೆ ಎಲ್ಲ ಸೇವಕರುಗಳಿಗೂ ಕೂಡ ಬೈಬಲನ್ನು ಪ್ರತಿ ವಾರ ಪ್ರತಿದಿನ ಪ್ರಕಟಿಸ್ತಲೇ ಇರ್ತೀರಿ, ಬೋಧಿಸ್ತಲೇ ಇರ್ತೀರಿ. ಅದರ ವಿಷಯದಲ್ಲಿ ಹೆಚ್ಚು ಹೇಳಲಿಕ್ಕೆ ಇಲ್ಲ. ಆದರೆ ನಾನು ಸಂವಿಧಾನದ ಕುರಿತು, ಕಾನೂನಿನ ಕುರಿತು ಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಸಭೆಗಳನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ಸಭೆಗಳನ್ನು ಹೇಗೆ, ಯಾವ ರೀತಿ, ಸಂಸ್ಥೆಗಳಂದರೆ ಏನು, ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ದಾರಿ ತಪ್ಪಿ ಹೋಗಬೇಡಿ. ಜನರು ಮೋಸ ಮಾಡುವಂಥವರಿದ್ದಾರೆ, ಅನ್ಯಾಯ ಮಾಡೋರಿದ್ದಾರೆ, ಕ್ರೈಸ್ತರಲ್ಲಿ ದಾರಿ ತಪ್ಪಿಸೋರಿದ್ದಾರೆ. ಅನೇಕ ದೊಡ್ಡ ದೊಡ್ಡ ದೇವರ ಸೇವಕರುಗಳು ಅವರದೇ ಆದಂಥ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿಕೊಂಡು ಯಾರಿಗೂ ಜ್ಞಾನ ಕೊಡದೇ ಇದ್ದಾರೆ. ಆದರೆ ನಾನು ನಿಮಗೆ ಪೂರ್ಣ ಜ್ಞಾನ ಕೊಡ್ತೇನೆ. ಆತ್ಮಿಕ ಜ್ಞಾನದ ಜೊತೆಗೆ, ಆತ್ಮಿಕವಾದಂಥ ವಿವೇಕದ ಜೊತೆಗೆ ಈ ದೇಶದ ಸಂವಿಧಾನದ ಜ್ಞಾನ, ಈ ದೇಶದ ಕಾನೂನಿನ ಜ್ಞಾನವನ್ನು ನಾನು ನಿಮಗೆ ಕಲಿಸ್ಕೊಡ್ತೇನೆ, ನಾನು ನಿಮಗೆ ಹೇಳ್ಕೊಡ್ತೇನೆ. ಬನ್ನಿ, ಭಾಗವಹಿಸಿ, ಎಲ್ಲರೂ ಸೇರಿ ಉನ್ನತವಾದ ಸೇವೆ ಮಾಡೋಣ. ಕರ್ನಾಟಕವನ್ನು ಕರ್ತನಿಗಾಗಿ ಗೆಲ್ಲೋಣ. ಆತ್ಮಿಕ ಯುದ್ಧದೊಂದಿಗೆ, ಆತ್ಮಿಕ ಕಾರ್ಯಗಳೊಂದಿಗೆ, ಆತ್ಮಿಕ ಸರ್ವಾಯುಧಗಳೊಂದಿಗೆ ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ, ಈ ದೇಶದ ಎಲ್ಲ ಸಂಗತಿಗಳನ್ನು ಕಲಿಯೋಣ. ಬನ್ನಿ, ಭಾಗವಹಿಸಿ. ಬೆಳಗ್ಗೆ 10 ಗಂಟೆಗೆ ಆರಂಭವಾಗುತ್ತೆ. ಪ್ರತಿ ತಿಂಗಳಿನ ಮೊದಲನೇ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಆರಂಭ ಆಗುತ್ತೆ. ಬನ್ನಿ, ಭಾಗವಹಿಸಿ, ಧೈರ್ಯ ತಂದ್ಕೊಳ್ಳಿ. ಕರ್ತನ ಸೇವೆನ ಧೈರ್ಯವಾಗಿ ಮಾಡಿ. ಯಾರ್ಯಾರಿಗೆ ಸಂಸ್ಥೆ ಇಲ್ಲವೋ, ಇಂಡಿಪೆಂಡೆಂಟಾಗಿ ಸೇವೆ ಮಾಡ್ತಿದ್ದಾರೋ, ನಾವು ನಿಮ್ಮ ಜೊತೆ ನಿಂತ್ಕೊಳ್ತೇವೆ. ನಮ್ಮ ಸಂಸ್ಥೆ ನಿಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ. ನಮ್ಮ ಆರ್ಗನೈಸೇಷನ್ಸ್ ಅಫಿಷಿಯಲ್ ಆಗಿ ನಿಮ್ಮನ್ನು ಅಫಿಷಿಯಲ್ ಪಾಸ್ಟರ್ ಎಂಬುದಾಗಿ ಗುರುತಿಸಿ ನಿಮಗೆ ಬೇಕಾದಂಥ ದಾಖಲೆಗಳನ್ನು, ಡಾಕ್ಯುಮೆಂಟ್ಸನ್ನು ನಮ್ಮ ಸಂಸ್ಥೆ ಕೊಡುತ್ತೆ. ಇದು ಹಣಕ್ಕೋಸ್ಕರ ಅಲ್ಲ. ನಿಮ್ಮ ಹಣಕ್ಕಿಂತ, ಮತ್ತೊಂದಕ್ಕಿಂತ ನಿಮ್ಮ ಸೇವೆ ಮುಖ್ಯ ನಮಗೆ, ನಿಮ್ಮ ಪ್ರತಿಷ್ಠೆ ಮುಖ್ಯ ನಮಗೆ, ನಿಮ್ಮ ಧೈರ್ಯ ಮುಖ್ಯ ನಮಗೆ, ನೀವು ಮುನ್ನುಗ್ಗುವುದು ಮುಖ್ಯ. ಬನ್ನಿರಿ, ಭಾಗವಹಿಸಿರಿ, ಮುಂದೆ ಸಾಗುವ. ನೀವು ಬನ್ನಿ. ಇನ್ನು ಅನೇಕ ದೇವರ ಸೇವಕರುಗಳು, ಆಶ್ರಯ ಇಲ್ಲದೆ ಇರುವಂಥವರು, ಸಂಸ್ಥೆಗಳ ಪರಂಪರೆಗೆ ಇಲ್ಲದೆ ಇರುವಂಥವರು, ಕಷ್ಟಪಡ್ತಿರುವಂಥ ಸೇವಕರುಗಳು, ಹಿಂಸೆಗಳಲ್ಲಿ ಹೋಗ್ತಿರುವಂಥ ಸೇವಕರುಗಳು, ನಿರಾಶರಾಗಿರುವಂಥ ಸೇವಕರುಗಳು, ಹೆಂಗೆ ಸೇವೆ ಮಾಡಬೇಕಪ್ಪ ನನಗೆ ಗೊತ್ತಿಲ್ಲ, ಮನೆಗಳಲ್ಲಿ ಸೇವೆ ಮಾಡ್ತಾ ಇರುವಂಥವ್ರು, ಬಾಡಿಗೆ ಮನೆಗಳಲ್ಲಿ ಸೇವೆ ಮಾಡ್ತಿರ್ತಕ್ಕಂಥವ್ರು, ಏನು ಗೊತ್ತಿಲ್ಲ, ಏನು ನಡಿಬೇಕು ಗೊತ್ತಿಲ್ಲ, ಭಯಪಟ್ಟವರಾಗಿ ಜೀವಿಸ್ತಾ ಇದ್ದೀರಾ. ಈಗೋ ನಿಮಗೊಂದು ಸುವರ್ಣ ಅವಕಾಶ. ಬನ್ನಿ, ನಮ್ಮೊಂದಿಗೆ ಬನ್ನಿ. ನಾವು ನಿಮ್ಮ ಜೊತೆ ನಿಲ್ತೇವೆ, ನಿಮ್ಮ ಮುಂದೆ ನಿಲ್ತೇನೆ. ಕ್ರಿಸ್ತನಿಗಾಗಿ, ಕ್ರಿಸ್ತನ ರಾಯಭಾರಿಯಾಗಿ ನಿಮಗೆ ಪೂರ್ಣ ಜ್ಞಾನವನ್ನು ಕಲಿಸ್ಕೊಡ್ತೇನೆ. ಬನ್ನಿ, ಭಾಗವಹಿಸಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.